ನಟಿ ರಮ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮತ್ತೊಬ್ಬ ವ್ಯಕ್ತಿಯನ್ನ ಡಿಆರ್ಐ ವಶಕ್ಕೆ ಪಡೆದಿದೆ. ತರುಣ್ ರಾಜ್ ಎಂಬಾತನನ್ನ ವಶಕ್ಕೆ ಪಡೆದಿದೆ ಡಿಆರ್ಐ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ರಮ್ಯಾ ರಾವ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಅಂತ ಹೇಳಲಾಗ್ತಾ ಇದೆ. ದುಬೈಗೆ ರಮ್ಯಾ ಜೊತೆ ಈ ತರುಣ್ ರಾಜ್ ಪ್ರವಾಸ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಇನ್ನೊಂದು ವ್ಯಕ್ತಿಯ ಬಂಧನ ಆಗಿದೆ. ಡಿಆರ್ಐ ಇನ್ನೊಂದು ವ್ಯಕ್ತಿಯನ್ನು ವಶಕ್ಕೆ ಪಡ್ಕೊಂಡಿದೆ. ಆತನನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾರೆ. ತರುಣ್ ರಾಜ್ ಎಂಬ ವ್ಯಕ್ತಿ ಈತನನ್ನು ವಶಕ್ಕೆ ಪಡೆದಿದೆ. ಈತ ರಮ್ಯಾ ರಾವ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ. ಅಷ್ಟೇ ಅಲ್ಲ, ದುಬೈಗೆ ಪ್ರವಾಸ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ಇಡೀ ಪ್ರಕರಣದಲ್ಲಿ ಈತನ ಪಾತ್ರ ಇದೆ, ಈತನ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಡಿಆರ್ಐ ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ದಾರೆ. ರಮ್ಯಾ ರಾವ್ ವಿಚಾರಣೆಯ ಸಂದರ್ಭದಲ್ಲಿ ತರುಣ್ ರಾಜ್ ಹೆಸರು ಹೊರಗಡೆ ಬಂದಿದೆ. ಆತನನ್ನು ಕೂಡ ಡಿಆರ್ಐ ವಶಕ್ಕೆ ಪಡೆದುಕೊಂಡಿದೆ. ಮತ್ತೊಬ್ಬ ವ್ಯಕ್ತಿ ತರುಣ್ ರಾಜ್ನನ್ನ ವಶಕ್ಕೆ ಪಡೆದುಕೊಂಡಿದೆ. ಆತ ಯಾವ ರೀತಿಯಲ್ಲಿ ರಮ್ಯಾ ರಾವ್ಗೆ ಸಹಾಯ ಮಾಡ್ತಾ ಇದ್ದ ಅಥವಾ ಆತನ ಪಾತ್ರ ಏನು ಅನ್ನೋ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಓಕೆ, ನಮ್ಮ ಜೊತೆ ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಯಾರು ಈ ತರುಣ್ ರಾಜ್? ಯಾಕೆ ಈತ ರಮ್ಯಾ ರಾವ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದ? ಈತನ ಪಾತ್ರ ಏನು ಇಡೀ ಪ್ರಕರಣದಲ್ಲಿ? ಹೇಗೆಲ್ಲ ಈತ ಸಹಾಯ ಮಾಡ್ತಾ ಇದ್ನ ಅಥವಾ ಯಾವ ಒಂದು ಆಯಾಮದಲ್ಲಿ ಈತನನ್ನ ಡಿಆರ್ಐ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ? ಶ್ರೀಲಕ್ಷ್ಮಿ, ಏನು ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬ ವ್ಯಕ್ತಿ ತರುಣ್ ರಾಜ್ ಎಂಬಾತನನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸ್ತಾ ಇರ್ತಕ್ಕಂಥದ್ದು. ಇನ್ನು ಈತನ ಹಿನ್ನೆಲೆಯನ್ನು ನೋಡಿದ್ರೆ ರಾಜಧಾನಿ ಬೆಂಗಳೂರಿನ ಪ್ರಖ್ಯಾತ ಹೋಟೆಲ್, ಏನು ವಿದೇಶಿ ಮೂಲದ ಮಾಲೀಕರಿರ್ತಕ್ಕಂಥ ಹೋಟೆಲ್ ಒಂದರ ನಿರ್ದೇಶಕರಾಗಿರ್ತಕ್ಕಂಥ ಖ್ಯಾತ ಉದ್ಯಮಿಯ ಮಗ ಆಗಿದ್ದಾನೆ ಈತ ತರುಣ್ ರಾಜ್ ಅನ್ನೋ ಮಾಹಿತಿ ಸದ್ಯಕ್ಕೆ ಪ್ರಾಥಮಿಕವಾಗಿ ಡಿಆರ್ಐ ಅಧಿಕಾರಿಗಳಿಂದ ಲಭ್ಯ ಆಗಿರ್ತಕ್ಕಂಥದ್ದು. ಈತ ಏನು ರಮ್ಯಾ ರಾವ್ ಇಂದ ವಶಪಡಿಸಿಕೊಂಡ್ರು ಮೊಬೈಲ್ ಮತ್ತೆ ಆಕೆ ಲ್ಯಾಪ್ಟಾಪ್ ಅನ್ನ ವಶಪಡಿಸಿಕೊಂಡು ಅದರಲ್ಲಿದ್ದಂತ ಮಾಹಿತಿಯನ್ನ ಹೊರತೆಗೆದಿದ್ರು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿತ್ತು ತರುಣ್ ರಾಜ್ ಜೊತೆ ಈಕೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದ್ದು. ಅಲ್ಲದೆ ಏನು ಮುಂಬೈಗೆ ಇಲ್ಲಿಂದ ಹೋಗುವಂತ ಸಂದರ್ಭದಲ್ಲಿ ತರುಣ್ ರಾಜ್ ಕೂಡ ಜೊತೆಯಲ್ಲಿ ಹೋಗಿದ್ದ ಮತ್ತೆ ಜೊತೆಯಲ್ಲಿ ಬಂದಿದ್ದ ಅನ್ನೋ ಒಂದು ಮಾಹಿತಿ ಸದ್ಯ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆತನನ್ನ ವಿಚಾರಣೆಗೆ ಕರೆಸಿ ವಿಚಾರಣೆಯನ್ನ ಮಾಡಿ ವೇಳೆಯಲ್ಲಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ, ಕೇವಲ ಇವರಿಬ್ಬರೇ ಇದನ್ನು ಈ ಒಂದು ಸ್ಮಗ್ಲಿಂಗ್ ಅನ್ನ ಆಪರೇಟ್ ಮಾಡ್ತಾ ಇದ್ರ ಅಥವಾ ಈ ಸಿಂಡಿಕೇಟ್ ನಲ್ಲಿ ಯಾರೆಲ್ಲ ಇದಾರೆ. ಈಗಾಗಲೇ ಡಿಆರ್ಐ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿರುವಂತಹ ವಿಚಾರ ಅಂತಂದ್ರೆ ಇದೊಂದು ದೊಡ್ಡ ಸಿಂಡಿಕೇಟ್ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ತರುಣ್ ರಾಜ್ ವಿಚಾರಣೆಯನ್ನು ನಡೆಸ್ತಾ ಇದ್ದು ಆತನ ಬಂಧನ ಆಗೋ ಸಾಧ್ಯತೆಯು ದಟ್ಟವಾಗಿದೆ ಅಂತೇಳಿ ಡಿಆರ್ಐ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ನಟಿ ರಮ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮತ್ತೊಬ್ಬ ವ್ಯಕ್ತಿಯನ್ನ ಡಿಆರ್ಐ ವಶಕ್ಕೆ ಪಡೆದಿದೆ. ತರುಣ್ ರಾಜ್ ಎಂಬಾತನನ್ನ ವಶಕ್ಕೆ ಪಡೆದಿದೆ ಡಿಆರ್ಐ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ರಮ್ಯಾ ರಾವ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಅಂತ ಹೇಳಲಾಗ್ತಾ ಇದೆ. ದುಬೈಗೆ ರಮ್ಯಾ ಜೊತೆ ಈ ತರುಣ್ ರಾಜ್ ಪ್ರವಾಸ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಇನ್ನೊಂದು ವ್ಯಕ್ತಿಯ ಬಂಧನ ಆಗಿದೆ. ಡಿಆರ್ಐ ಇನ್ನೊಂದು ವ್ಯಕ್ತಿಯನ್ನ ವಶಕ್ಕೆ ಪಡ್ಕೊಂಡಿದೆ. ಆತನನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾರೆ. ತರುಣ್ ರಾಜ್ ಎಂಬ ವ್ಯಕ್ತಿ ಈತನನ್ನ ವಶಕ್ಕೆ ಪಡೆದಿದೆ. ಈತ ರಮ್ಯಾ ರಾವ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ. ಅಷ್ಟೇ ಅಲ್ಲ, ದುಬೈಗೆ ಪ್ರವಾಸ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ಇಡೀ ಪ್ರಕರಣದಲ್ಲಿ ಈತನ ಪಾತ್ರ ಇದೆ, ಈತನ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಡಿಆರ್ಐ ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ದಾರೆ. ರಮ್ಯಾ ರಾವ್ ವಿಚಾರಣೆಯ ಸಂದರ್ಭದಲ್ಲಿ ತರುಣ್ ರಾಜ್ ಹೆಸರು ಹೊರಗಡೆ ಬಂದಿದೆ. ಆತನನ್ನು ಕೂಡ ಡಿಆರ್ಐ ವಶಕ್ಕೆ ಪಡೆದುಕೊಂಡಿದೆ. ಮತ್ತೊಬ್ಬ ವ್ಯಕ್ತಿ ತರುಣ್ ರಾಜ್ನನ್ನ ವಶಕ್ಕೆ ಪಡೆದುಕೊಂಡಿದೆ. ಆತ ಯಾವ ರೀತಿಯಲ್ಲಿ ರಮ್ಯಾ ರಾವ್ಗೆ ಸಹಾಯ ಮಾಡ್ತಾ ಇದ್ದ ಅಥವಾ ಆತನ ಪಾತ್ರ ಏನು ಅನ್ನೋ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಓಕೆ, ನಮ್ಮ ಜೊತೆ ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಯಾರು ಈ ತರುಣ್ ರಾಜ್? ಯಾಕೆ ಈತ ರಮ್ಯಾ ರಾವ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದ? ಈತನ ಪಾತ್ರ ಏನು ಇಡೀ ಪ್ರಕರಣದಲ್ಲಿ? ಹೇಗೆಲ್ಲ ಈತ ಸಹಾಯ ಮಾಡ್ತಾ ಇದ್ನ ಅಥವಾ ಯಾವ ಒಂದು ಆಯಾಮದಲ್ಲಿ ಈತನನ್ನ ಡಿಆರ್ಐ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ? ಶ್ರೀಲಕ್ಷ್ಮಿ, ಏನು ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬ ವ್ಯಕ್ತಿ ತರುಣ್ ರಾಜ್ ಎಂಬಾತನನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸ್ತಾ ಇರ್ತಕ್ಕಂಥದ್ದು. ಇನ್ನು ಈತನ ಹಿನ್ನೆಲೆಯನ್ನು ನೋಡಿದ್ರೆ ರಾಜಧಾನಿ ಬೆಂಗಳೂರಿನ ಪ್ರಖ್ಯಾತ ಹೋಟೆಲ್, ಏನು ವಿದೇಶಿ ಮೂಲದ ಮಾಲೀಕರಿರ್ತಕ್ಕಂಥ ಹೋಟೆಲ್ ಒಂದರ ನಿರ್ದೇಶಕರಾಗಿರ್ತಕ್ಕಂಥ ಖ್ಯಾತ ಉದ್ಯಮಿಯ ಮಗ ಆಗಿದ್ದಾನೆ ಈತ ತರುಣ್ ರಾಜ್ ಅನ್ನೋ ಮಾಹಿತಿ ಸದ್ಯಕ್ಕೆ
ಪ್ರಾಥಮಿಕವಾಗಿ DRI ಅಧಿಕಾರಿಗಳಿಂದ ಲಭ್ಯ ಆಗಿರ್ತಕ್ಕಂಥದ್ದು. ಈತ ಏನು ರನ್ಯಾರಾವ್ ಇಂದ ವಶಪಡಿಸಿಕೊಂಡ್ರು ಮೊಬೈಲ್ ಮತ್ತೆ ಆಕೆ ಲ್ಯಾಪ್ಟಾಪ್ ಅನ್ನ ವಶಪಡಿಸಿಕೊಂಡು ಅದರಲ್ಲಿದ್ದಂತ ಮಾಹಿತಿಯನ್ನ ಹೊರತೆಗೆದಿದ್ರು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿತ್ತು ತರುಣ್ ರಾಜ್ ಜೊತೆ ಈಕೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದ್ದು. ಅಲ್ಲದೆ ಏನು ಮುಂಬೈಗೆ ಇಲ್ಲಿಂದ ಹೋಗುವಂತ ಸಂದರ್ಭದಲ್ಲಿ ತರುಣ್ ರಾಜ್ ಕೂಡ ಜೊತೆಯಲ್ಲಿ ಹೋಗಿದ್ದ ಮತ್ತೆ ಜೊತೆಯಲ್ಲಿ ಬಂದಿದ್ದ ಅನ್ನೋ ಒಂದು ಮಾಹಿತಿ ಸದ್ಯ DRI ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆತನನ್ನ ವಿಚಾರಣೆಗೆ ಕರೆಸಿ ವಿಚಾರಣೆಯನ್ನ ವೇಳೆಯಲ್ಲಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಕೇವಲ ಇವರಿಬ್ಬರೇ ಇದನ್ನು ಈ ಒಂದು ಸ್ಮಗ್ಲಿಂಗ್ ಅನ್ನ ಆಪರೇಟ್ ಮಾಡ್ತಾ ಇದ್ರ ಅಥವಾ ಈ ಸಿಂಡಿಕೇಟ್ ನಲ್ಲಿ ಯಾರೆಲ್ಲ ಇದಾರೆ. ಈಗಾಗಲೇ DRI ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿರುವಂತಹ ವಿಚಾರ ಅಂತಂದ್ರೆ ಇದೊಂದು ದೊಡ್ಡ ಸಿಂಡಿಕೇಟ್ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ತರುಣ್ ರಾಜ್ ವಿಚಾರಣೆಯನ್ನು ನಡೆಸ್ತಾ ಇದ್ದು ಆತನ ಬಂಧನ ಆಗೋ ಸಾಧ್ಯತೆಯು ದಟ್ಟವಾಗಿದೆ ಅಂತೇಳಿ DRI ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ನಟಿ ರನ್ಯಾರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮತ್ತೊಬ್ಬ ವ್ಯಕ್ತಿಯನ್ನ DRI ವಶಕ್ಕೆ ಪಡೆದಿದೆ. ತರುಣ್ ರಾಜ್ ಎಂಬಾತನನ್ನ ವಶಕ್ಕೆ ಪಡೆದಿದೆ DRI. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ರನ್ಯಾರಾವ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಅಂತ ಹೇಳಲಾಗ್ತಾ ಇದೆ. ದುಬೈಗೆ ರನ್ಯಾ ಜೊತೆ ಈ ತರುಣ್ ರಾಜ್ ಪ್ರವಾಸ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಇನ್ನೊಂದು ವ್ಯಕ್ತಿಯ ಬಂಧನ ಆಗಿದೆ. DRI ಇನ್ನೊಂದು ವ್ಯಕ್ತಿಯನ್ನ ವಶಕ್ಕೆ ಪಡ್ಕೊಂಡಿದೆ. ಆತನನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾರೆ. ತರುಣ್ ರಾಜ್ ಎಂಬ ವ್ಯಕ್ತಿ ಈತನನ್ನ ವಶಕ್ಕೆ ಪಡೆದಿದೆ. ಈತ ರನ್ಯಾರಾವ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ. ಅಷ್ಟೇ ಅಲ್ಲ, ದುಬೈಗೆ ಪ್ರವಾಸ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ಇಡೀ ಪ್ರಕರಣದಲ್ಲಿ ಈತನ ಪಾತ್ರ ಇದೆ, ಈತನ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. DRI ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ದಾರೆ. ರನ್ಯಾರಾವ್ ವಿಚಾರಣೆಯ ಸಂದರ್ಭದಲ್ಲಿ ತರುಣ್ ರಾಜ್ ಹೆಸರು ಹೊರಗಡೆ ಬಂದಿದೆ. ಆತನನ್ನು ಕೂಡ DRI ವಶಕ್ಕೆ ಪಡೆದುಕೊಂಡಿದೆ. ಮತ್ತೊಬ್ಬ ವ್ಯಕ್ತಿ ತರುಣ್ ರಾಜ್ನನ್ನ ವಶಕ್ಕೆ ಪಡೆದುಕೊಂಡಿದೆ. ಆತ ಯಾವ ರೀತಿಯಲ್ಲಿ ರನ್ಯಾರಾವ್ಗೆ ಸಹಾಯ ಮಾಡ್ತಾ ಇದ್ದ ಅಥವಾ ಆತನ ಪಾತ್ರ ಏನು ಅನ್ನೋ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಓಕೆ, ನಮ್ಮ ಜೊತೆ ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಯಾರು ಈ ತರುಣ್ ರಾಜ್? ಯಾಕೆ ಈತ ರನ್ಯಾರಾವ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದ? ಈತನ ಪಾತ್ರ ಏನು ಇಡೀ ಪ್ರಕರಣದಲ್ಲಿ? ಹೇಗೆಲ್ಲ ಈತ ಸಹಾಯ ಮಾಡ್ತಾ ಇದ್ನ ಅಥವಾ ಯಾವ ಒಂದು ಆಯಾಮದಲ್ಲಿ ಈತನನ್ನ DRI ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ? ಶ್ರೀಲಕ್ಷ್ಮಿ, ಏನು ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬ ವ್ಯಕ್ತಿ ತರುಣ್ ರಾಜ್ ಎಂಬಾತನನ್ನ DRI ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸ್ತಾ ಇರ್ತಕ್ಕಂಥದ್ದು. ಇನ್ನು ಈತನ ಹಿನ್ನೆಲೆಯನ್ನು ನೋಡಿದ್ರೆ ರಾಜಧಾನಿ ಬೆಂಗಳೂರಿನ ಪ್ರಖ್ಯಾತ ಹೋಟೆಲ್ ಏನು ವಿದೇಶಿ ಮೂಲದ ಮಾಲೀಕರಿರ್ತಕ್ಕಂಥ ಹೋಟೆಲ್ ಒಂದರ ನಿರ್ದೇಶಕರಾಗಿರ್ತಕ್ಕಂಥ ಖ್ಯಾತ ಉದ್ಯಮಿಯ ಮಗ ಆಗಿದ್ದಾನೆ ಈತ ತರುಣ್ ರಾಜ್ ಅನ್ನೋ ಮಾಹಿತಿ ಸದ್ಯಕ್ಕೆ ಪ್ರಾಥಮಿಕವಾಗಿ DRI ಅಧಿಕಾರಿಗಳಿಂದ ಲಭ್ಯ ಆಗಿರ್ತಕ್ಕಂಥದ್ದು. ಈತ ಏನು ರನ್ಯಾರಾವ್ ಇಂದ ವಶಪಡಿಸಿಕೊಂಡ್ರು ಮೊಬೈಲ್ ಮತ್ತೆ ಆಕೆ ಲ್ಯಾಪ್ಟಾಪ್ ಅನ್ನ ವಶಪಡಿಸಿಕೊಂಡು ಅದರಲ್ಲಿದ್ದಂತ ಮಾಹಿತಿಯನ್ನ ಹೊರತೆಗೆದಿದ್ರು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿತ್ತು ತರುಣ್ ರಾಜ್ ಜೊತೆ ಈಕೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದ್ದು. ಅಲ್ಲದೆ ಏನು ಮುಂಬೈಗೆ ಇಲ್ಲಿಂದ ಹೋಗುವಂತ ಸಂದರ್ಭದಲ್ಲಿ ತರುಣ್ ರಾಜ್ ಕೂಡ ಜೊತೆಯಲ್ಲಿ ಹೋಗಿದ್ದ ಮತ್ತೆ ಜೊತೆಯಲ್ಲಿ ಬಂದಿದ್ದ ಅನ್ನೋ ಒಂದು ಮಾಹಿತಿ ಸದ್ಯ DRI ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆತನನ್ನ ವಿಚಾರಣೆಗೆ ಕರೆಸಿ ವಿಚಾರಣೆಯನ್ನ ವೇಳೆಯಲ್ಲಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಕೇವಲ ಇವರಿಬ್ಬರೇ ಇದನ್ನು ಈ ಒಂದು ಸ್ಮಗ್ಲಿಂಗ್ ಅನ್ನ ಆಪರೇಟ್ ಮಾಡ್ತಾ ಇದ್ರ ಅಥವಾ ಈ ಸಿಂಡಿಕೇಟ್ ನಲ್ಲಿ ಯಾರೆಲ್ಲ ಇದಾರೆ. ಈಗಾಗಲೇ DRI ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ